ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ಕ್ಷಮೆ ಇರಲಿ, ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕ್ತಾ ಇಲ್ಲ. ಯಾಕಂದರೆ ನಾನು ನನ್ನ ಮನೆ ಗೃಹ ಪ್ರವೇಶದಲ್ಲಿ ತುಂಬ ಬ್ಯುಸಿ ಆಗಿದ್ದೀನಿ. ಈಗ ನೋಡ್ಕೊಂಡು ಬನ್ನಿ ನೀವು ನನ್ನ ಮನೆ ಗೃಹ ಪ್ರವೇಶ ಹೇಗೆಲ್ಲ ನಡೀತಾ ಇದೆ ಅಂತ. ಐಫೈ ಕೆಲಸದವರು ನೋಡಿ ಹೆಂಗೆಲ್ಲ. ನಿಮ್ಮನೆ ಕೆಲಸ ಅಲ್ಲ ಇದು, ಕೆಲಸದಳು. ನನ್ನ ಮನೆ ನಿಮ್ ಕೆಲಸ ನೀನ್ ಮಾಡ್ಕಂತೀಯ ಅಂತ ಹೇಳ್ತಿಲ್ಲ, ಐಫೈ ಕೆಲಸದವರು ಅಂತ ಹೇಳ್ತಿರೋದು ನಾನು. ಹೌದಾ ರೀ, ಅಲ್ಲಿ ಉಳಿದಿದೆ ಇನ್ನೂ ಸ್ವಲ್ಪ ಕಸ ಅನ್ನೋಗರಿ. ಆಗ ಅಲ್ಲಿದೆ ನೋಡು, ಅದೇ ಅದೊಂದು ಸ್ವಲ್ಪ ಬಂದ್ಬಿಡು, ಮುಗಿಯುತ್ತೆ ನನ್ನ ಕೆಲಸ. ಪೇಮೆಂಟ್ ಆಮೇಲೆ ಕೊಡ್ತೀನಿ, ಪೇಮೆಂಟ್ ಆಮೇಲೆ. ಹೊತ್ತು ಮುಳುಗೈತಿ, ಭಾಳ ಹೊತ್ಕಮ್ಮ, ನಿಮ್ಮನ್ನು ಕಸ ಇರಬಾರ್ದು. ಬೇಗ ಬೇಗ ಅಂದು ಹೋಗಮ್ಮ. ಹಾಂ, ನಿನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಲ್ಲ, ಮನೆ ಯಾವ ಕೆಲಸಕ್ಕಿದ್ರೆ ಬರ್ತಾರೆ ಅಂತ. ನಿನ್ನ ನಂಬರ್ ಕೊಡು, ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಯಾರ್ದಾದ್ರು ಮನೆ ಕೆಲಸ ಇದ್ರೆ. ಹೆಲ್ಪ್ ಅಲ್ಲ, ಕೆಲಸಕ್ಕೆ ಪೇಮೆಂಟ್. ಹಾಂ, ಇವನೊಂದು ಕರ್ಕೊಂಡು ಹೋಗಿಯಾ? ಹಾಂ, ಇವಳೊಂದು ಬಂದ್ಲೋಡು. ಇಲ್ಲಿ ನೋಡಿ, ನನ್ನ ಮನೆ ಗೃಹ ಪ್ರವೇಶ ನಾಳೆ ಅನ್ಲಿಕ್ಕೆ ಇದನ್ನೆಲ್ಲ ಲೈಟಿಂಗ್ಸ್ ಹಾಕಿರೋದು ತುಂಬಾನೇ ಬೇಜಾರಾಗಿತ್ತು ನನಗಾದ್ರೆ. ಹಾಗೆ ಎಲ್ಲ ನೈಟ್ ಆಯಿತು, ಎಲ್ಲರೂ ಊಟ ಮಾಡಿ ಅವತ್ತು ನೈಟ್ ಬಂದ್ಬಿಟ್ಟು ಪಲಾವ್ ಮಾಡಿಸಿದ್ವಿ. ಪಲಾವ್ ಎಲ್ಲ ತಿನ್ಕೊಂಡು ಯಾರ್ಯಾರ ಕೆಲಸಕ್ಕೆ ಅವ್ರವ್ರು ಹೋಗಿದ್ದಾರೆ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಎಲ್ಲ ಡೆಕೋರೇಷನ್ ಆಗಿದೆ, ಒಳಗಡೆ ಡೆಕೋರೇಟ್ ನಡೀತಾ ಇದೆ. ಸಿಕ್ಕಾಬಟ್ಟೆ ಅಂದರೆ ನಮಗಂದರೆ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು. ನೋಡಿ, ಹೊರಗಡೆ ಅದೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಏನು ಅಂದರೆ ನಮಗೆ ಮಳೆ ಮಾತ್ರ ಬರಬಾರ್ದು ಅನ್ನೋದು ಭಾಳ ಇತ್ತು ಫ್ರೆಂಡ್ಸ್. ಆದರೆ ಏನು ಮಾಡ್ತೀರಾ, ಎಲ್ಲ ಮಳೆ ಬಂದ್ಬಿಡ್ತು ಬೆಳಿಗ್ಗೆ. ನಾವು ಅಂದ್ಕೊಂತಾರ ಏನೂ ಆಗಲಿಲ್ಲ. ಬಲೂನ್ ಡೆಕೋರೇಟ್ ಕೂಡ ಹಾಗೇ ಇದೆ. ಒಂದು ಕಡೆಯಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲಿ ಪೂಜೆ ಡೆಕೋರೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಏನಕ್ಕೆ ಏನು ಮಾಡ್ತಾ ಇದ್ದೀರಾ? ಏನಕ್ಕೆ ಇಷ್ಟೊಂದೆಲ್ಲ ದೇವ್ರ ಪೂಜೆ ಎಲ್ಲ? ಸ್ವಾಮಿಗಳೇ, ಇಲ್ಲ ನೀವು ಹೇಳಿ, ಏನಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ತಾ ಇದ್ದೀರಾ? ಯಾರ ಮನೇಲಿ ಪೂಜೆ ಮಾಡ್ತಾ ಇದ್ದೀರಾ? ಓಕೆ, ಏನು ಪೂಜೆ? ಅಷ್ಟಲಕ್ಷ್ಮಿ ಪೂಜೆ. ವೆರಿ ಗುಡ್. ಎಲ್ಲ ರಾತ್ರಿನೇ ಪ್ರಿಪ್ರೇಷನ್ಸಾ? ಎಲ್ಲ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಚೆನ್ನಾಗೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸಿಸ್ಟರ್ ಇಲ್ಲಿ ಕೂತ್ಬಿಟ್ಟಿದ್ದಾರೆ ಇಲ್ಲಿ. ಅವ್ರಿಗೆಲ್ಲ ಫುಲ್ ಕಾಲ್ ಲವ್. ಅವರೆಲ್ಲ ಜಾಸ್ತಿ ಹೊತ್ತೆಲ್ಲ ನಿಂತ್ಕೊಳ್ಳೋದಿಲ್ಲ. ನಮ್ಮ ಸಿದ್ದು ಬ್ರೋ ಇವರೆಲ್ಲ ಪೂಜಾರಿಗಳು. ಆ್ಯಕ್ಚುಲಿ ಇವ್ರು ನಮ್ಮ ಬ್ರದರ್ಸು. ನಾಳೆ ಫುಲ್ ಡೇ ಪೂಜಾರಿ ಸ್ವಾಮಿಯರು. ಏನು ಬ್ರದರ್, ಹೌದಾ? ಚೆನ್ನಾಗೆ ಡೆಕೋರೇಷನ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ. ಅಕ್ಕರ ಮನೆ, ಇಬ್ಬರು ಅಕ್ಕರ ಮನೆ ಎಲ್ಲ ಚೆನ್ನಾಗೇ ಆಗಲಿ. ಇಬ್ಬರು ಅಕ್ಕರಲ್ಲ, 4 ಜನ. ಮತ್ತೆ ಇಬ್ಬರು ಅಂದರೆ ಇಬ್ಬರೇ ಅನ್ಕೊಂಬಿಟ್ಟಿರಾ? ಹಾಂ, ಇನ್ನೂ ಚೆನ್ನಾಗಾಗಲಿ 4 ಜನದ್ದು. ನೋಡಿ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇವರು. ಇನ್ನೂ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲ, ಇವರೆಲ್ಲ ಚೋಟು ಪುಟಾಣಿಗಳು. ನಿದ್ದೆ ಮಾಡಿದೆ. ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಹಾಂ, ನಮ್ಮ ಮಕ್ಕಳಿಬ್ರು ಮಲ್ಕೊಂಬಿಟ್ಟಿದ್ದಾರೆ ಪಾಪ. ಅವ್ರನ್ನಂತ ಕೇರೇ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ನಾವು ಹೊಸ ಮನೆಗೆ ಹೊಸ ಸೋಫಾ ತೊಗೊಂಡಿದ್ವಿ. ಬಟ್ ನಾನು ನಿಮಗೆ ಹೇಳಿರಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಹೇಳೋಣ ಅಂತ ಸುಮ್ಮನಾಗಿದ್ವಿ. ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಬಲೂನ್ ಡೆಕೋರೇಟನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಕೂಡ. ಕರ್ಣ ಅಂತ ಹೇಳ್ಬಿಟ್ಟು ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಅವರು ಎಲ್ಲ ಬರ್ತ್ಡೇದು ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ ನಾನು ನಿಮಗೆ. ಬರ್ತ್ಡೇ ಮೇಲೆ ಡೆಕೋರೇಷನ್ ಮಾಡಿದ್ದು ಚೆನ್ನಾಗೇ ಇತ್ತು. ನೆಕ್ಸ್ಟ್ ನಾವಿಲ್ಲಿ ನೋಡಿ, ನಮ್ಮ ಮಿರರ್ ಮನೆ ತುಂಬ ಮಿರರೇ ಇದ್ದಾವೆ ನೋಡಿ. ಹಲೋ ಬ್ರದರ್, ಹೇಳ್ಬೇಕು ನೀವೇನಾದ್ರು. ಹಂಗೆ ಹೋಗ್ಬಿಟ್ರೆ ಹೆಂಗೆ ಅಂತ.
ಹಾ ನೋಡಿ ಹೊರ್ಗಡೆ ಶೋಭಾ ಏನ್ ಮಾಡ್ತಾ ಇದ್ದೀರಾ? ಓಪನಿಂಗ್ ಏನು ರೆಡಿ ಮಾಡ್ತಾ ಇದ್ದೀರಾ? ಓಕೆ. ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನೋಡಿ ಇಲ್ಲೆಲ್ಲ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಇವರು ನಮ್ಮ ಸ್ಮಾಲ್ ಸಿಸ್ಟರ್ ಸಿಂಧನೂರಿಂದ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಚೈತ್ರ? ಓಕೆ, ಚೆನ್ನಾಗಾಗಿದೆ. ಇದು ನಮ್ಮ ಚಿಕ್ಕ ಮೈದ್ನ ಅವ್ರ ಮನೆ. ಇದು ಆ್ಯಕ್ಚುಲಿ ನೋಡಿ ಅವರು ಎಲ್ಲ ಬಲೂನ್ ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆಯಲ್ಲೆಲ್ಲ ಆಲ್ರೆಡಿ ಎಲ್ಲ ಇಟ್ಬಿಟ್ಟಿದ್ದಾರೆ ಇವರು ನೋಡಿ. ಅವಳು ಮನೆಗೆ ಹೋಗಿದ್ದಾಳೆ. ಆ್ಯಕ್ಚುಲಿ ಅವಳು ಪಾಪು ಚಿಕ್ಕವನಿದ್ದಾನೆ ನೋಡಿ. ಇವರು ಬಲೂನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹೊಸ ಫ್ಯಾನ್. ಇನ್ನೊಂದು ಹೇಳ್ಬೇಕಂದ್ರೆ ಸೋಫಾ ಏನು ನೋಡಿದ್ರಲ್ಲ, ಇವಾಗ ಸೇಮ್ ಅವಳಿಗೂ ನನಗೂ ಸೇಮೇ ತಗೊಂಡಿದ್ದೆ ನಾನು. ಇಬ್ರಿಗೂ ಹೊಸ ಮನೆಗೆ ಹೊಸ ಸೋಫಾ ಇರಲಿ ಅಂತ ಒಟ್ಟಿಗೆ ತಗೊಂಡಿದ್ದೆ ನಾನೇ. ಬಟ್ ಅಮೌಂಟ್ ಕೊಟ್ಟಳು ಅದನ್ನು. ಮತ್ತೆ ಬೇರೆ ನನ್ಗೆ ಬಡೀಲಿ, ನನ್ನ ಚಿಕ್ಕಬ್ರು ಇಲ್ಲ, ಅವರು ಅಡ್ಗೆ ಹತ್ರ ಎಲ್ಲ ನಿಂತ್ಕೊಂಡಿದ್ದಾರೆ. ಎಲ್ಲ ಪಾಪ ಅವರೇ ನೋಡ್ಕೊತಾ ಇದ್ರು. ಸರಿ ತಗೊಳ್ಳಿ, ಬಾಕ್ಲಿಗೆ ಹಾಕಿರೋ ತಗಂತೀರಾ? ಸರಿ ತಗೊಳ್ಳಿ, ಪರವಾಗಿಲ್ಲ, ಆಯ್ತು. ತಗೊಳ್ಳಿ ಇರ್ಲಿ, ನಡೆಯುತ್ತೆ, ತಗೊಳ್ಳಿ, ಹಂಗೇನಿಲ್ಲ. ಇವರು ನಮ್ಮ ಬ್ರದರು, ಇವರೇ ಪೂಜಾರಿಗಳು. ನಾಳೆ ಫುಲ್ ಪೂಜೆ ಇವ್ರದೇ. ಸಿಂಧನೂರಿಂದ ಬಂದಿದ್ದಾರೆ. ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಪೂಜೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಪೂಜೆ ಎಲ್ಲ ನೋಡಿ, ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ರಾತ್ರಿ ಎಲ್ಲ ಕಟ್ ಮಾಡಿಟ್ಕೊಂತ ಇದ್ದಾರೆ, ಯಾಕಂದ್ರೆ ಬೆಳಿಗ್ಗೆ ತುಂಬಾ ದೊಡ್ಡ ಅಡುಗೆ ಮಾಡ್ಬೇಕಲ್ವಾ. ಸೊ ರಾತ್ರಿನೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದು. ಸ್ವೀಟ್ಸ್ ಎಲ್ಲ ಏನೋ ಮಾಡಿದ್ರು ಅನ್ಸುತ್ತೆ. ಸ್ವೀಟ್ಸ್ ಮಾಡಿದ್ರು, ಸ್ವಲ್ಪ ಖಾರ ಬೂಂದಿ ಮಾಡಿದ್ರು. ಅಡುಗೆ ಎಲ್ಲ ಚೆನ್ನಾಗೇ ಮಾಡಿದ್ರು. ರಾತ್ರಿ ಪಲಾವ್ನು ಚೆನ್ನಾಗಿತ್ತು ನೋಡಿ. ಡೆಕೋರೇಟ್ ಮಾತ್ರ ತುಂಬಾನೇ ಚೆನ್ನಾಗಿದ್ದಾರೆ. ಶಾಮಿಯಾನೆಲ್ಲ ಹಾಕಿದ್ದಾರೆ. ಪಾಪ ನನ್ನ ತಮ್ಮ ತಂಗಿ ಕೂಡ ಅವರು ಈ ಕಡೆ ಮನೆಯಲ್ಲಿ, ನನ್ನ ಮೈದ್ನ ಏನಿದಾರಲ್ಲ ಅವ್ರ ಮನೆಯಲ್ಲಿ ಡೆಕೋರೇಟ್ ಮಾಡ್ತಾ ಇದಾರೆ. ಆ ಕಡೆ ಇನ್ನೊಬ್ರು ನಮ್ಮ ಬ್ರದರ್ ಸಿಸ್ಟರ್ ಅವರು ಮಾಡ್ತಾ ಇದ್ದಾರೆ. ಯಾರಿಗೂ ಪುರ್ಸೊತ್ತೇ ಇಲ್ಲ ನೋಡಿ. ಎಷ್ಟು ಜನ ಇದ್ರು ಕಡಿಮೆನೆ ಅನ್ಸುತ್ತೆ ಇಂಥ ಟೈಮಲ್ಲಿ ಮಾತ್ರ. ಇವರು ನಮ್ಮ ರಾಜ್ ಬ್ರೋ ಅವ್ರ ಮಿಸ್ಸಸ್. ನಾನು ವಿಡಿಯೋಗೆಲ್ಲ ಲಕ್ಸುರಿಯಾಗಿ ಬರ್ತೀನಿ, ಸ್ಪೆಷಲ್ ಆಗಿ ಬರ್ತೀನಿ ಅಂತ ಇದ್ರು. ಹಂಗಾಗಿ ಸೊ ಅವ್ರ ವಿಡಿಯೋ ಎಲ್ಲ ಮಾಡಲಿಲ್ಲ. ಹೊರಗಡೆ ನೋಡಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಮಧ್ಯಾಹ್ನ ಎಲ್ಲ, ಸಂಜೆಯಿಂದ ಎಲ್ಲ. ಪಾಪ ನನ್ನ ರಾಜು, ನಮ್ಮ ತಮ್ಮ ಅವರು, ಹರೀಶ್ ಮತ್ತೆ ಹರೀಶ್ ಅವ್ರ ಫ್ರೆಂಡ್ಸು, ನನ್ನ ತಮ್ಮಂದ್ರೆ ಇಬ್ರು ತಮ್ಮಂದ್ರೆ ಮಿಸ್ಸಸ್ಸು, ಯಪ್ಪ ಅವ್ರ ಅಮ್ಮ ಬಂದಿದ್ರು ಅಲ್ವಾ, ಅಮ್ಮ ನಮ್ಮ ಕಾವ್ಯ ಅವ್ರ ಅಮ್ಮ. ಎಷ್ಟು ಜನ ಇದ್ರು ಕಡಿಮೆನೆ ನೋಡಿ ಫ್ರೆಂಡ್ಸ್. ಅಷ್ಟು ಜನನು ಹೆಲ್ಪ್ ಮಾಡಿದಾರೆ ನನಗೆ. ಹೇಳ್ಬೇಕಂದ್ರೆ ಇಂಥ ಟೈಮಲ್ಲಿ ನಾನು ಅವ್ರನ್ನೆಲ್ಲ ಕರ್ಕೊಂಡು ಕೆಲಸ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನ್ಗಾದ್ರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಹಾಗೆ ನೋಡಿ ನನ್ನ ಪಾರ್ಲರ್ ನೋಡಿ ಹೇಗಿದೆ. ನಾನು ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಾನಾದ್ರೆ ಓಕೆ, ಚೆನ್ನಾಗಿದೆಯಾ ಪಾರ್ಲರ್ ಎಲ್ಲ? ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲಿ ಚೆನ್ನಾಗಿದೆ. ಓಕೆ, ಎಲ್ಲರೂ ಹೇಳಿ ಥ್ಯಾಂಕ್ ಯು. ನೀವೆಲ್ಲ ಜ್ಯುವೆಲರಿ ಸೆಟ್ ಎಲ್ಲ ಜೋಡಿಸ್ತಾ ಇದ್ದೀರಾ? ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ನಿಮಗೆ? ತುಂಬ ನಿದ್ದೆಗೆಟ್ ಮಾಡ್ತಾ ಇದ್ದೀರಾ? ಓಕೆ, ಅಕ್ಕನ ಮನೆ ಯಾರಿದ್ದಾರೆ? ಯಾರಿಲ್ಲ. ಅಕ್ಕಗೆ ಮಾಡಬೇಕು ಅಲ್ವಾ? ನೋಡಿ ಕಾವ್ಯ, ಪಾಪ ಕಾವ್ಯ ಮಗು ಅಳ್ತಾ ಇದೆ ಅಂತ ಹೋದ್ಲು ಅವಳು. ಇವರೆಲ್ಲ ನೋಡಿ ಮಕ್ಕಳು ಮಲ್ಗದ್ ಬಿಟ್ಟು ಖುಷಿಗೆ ಅತ್ತೆ ಮನೆ ಓಪನಿಂಗು, ಅತ್ತೆ ಪಾರ್ಲರ್ ಓಪನಿಂಗು ಅಂತೇಳಿ ಹಿಂಗೆ ತಿರುಗಾಡ್ತಾ ಇದಾರೆ ನೋಡಿ. ಸರಿ, ಏನ್ ಹೇಳ್ಬೇಕು ಅನ್ಕೊಂಡಿದೀರಾ? ನಮ್ಮ ಅತ್ತೆ ಮನೆ ಓಪನಿಂಗಿಗೆ ಬನ್ನಿ ಎಲ್ಲರೂ. ಬ್ಯೂಟಿ ಪಾರ್ಲರ್ ಇದೆ, ಬನ್ನಿ.
ಸೇಫ್ಟಿ ಪಿನ್. ಓಕೆ, ಥ್ಯಾಂಕ್ ಯು ಅಳಿಮಯ್ಯ. ಪಿನ್ಸ್ ಇಲ್ಲಿದ್ದಾವೆ ನೋಡಿ. ಇವರು ನೋಡಿ, ಇವ್ರು ನಮ್ಮ ಸಿಸ್ಟರು ಫ್ರೀ ಮೇಕಪ್ ಅಂತ ಕೇಳ್ತಾರೆ. ಅದಕ್ಕೆ ನಾನೇನು ಹೇಳಿದೆ, ಫ್ಯಾಮಿಲಿಗೆಲ್ಲ ಫ್ರೈಡೇ. ಆ್ಯಕ್ಚುಲಿ ಫ್ರೈಡೇ ನಮ್ಮೂರಲ್ಲಿ ರಜೆ, ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಇರುತ್ತೆ. ಸೊ ನಾನು ಅವತ್ತು ನಾನು ಓಪನ್ ಮಾಡ್ತೀನಿ ಅವತ್ತು. ಇರಲ್ಲ. ನಮ್ಮ ರಾಣಿ, ನಮ್ಮ ಯಾರು ಕಾವ್ಯ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ಇವ್ರು ಇರೋದಕ್ಕೆ ಇಷ್ಟೆಲ್ಲ ಕೆಲಸ ಆಗ್ತಾ ಇರೋದು ನನಗೆ. ಇವ್ರು ನೋಡಿ ಕಾವ್ಯ ಅವರಮ್ಮ. ಅಮ್ಮ ನಮಸ್ತೆ. ಒಂದು ಐಟಮ್ ಹೋದ್ರು ನನಗೆ ಎಷ್ಟು ಲಾಸ್ ಆಗುತ್ತೆ. ಆ್ಯಕ್ಚುಲಿ ನೋಡಿ, ಫೇಶಿಯಲ್ ಬೆಡ್ ಎಲ್ಲ ಇದೆ, ಬಲೂನ್ ಎಲ್ಲ ಹಾಕ್ಸಿದ್ದೀನಿ ನೋಡಿ. ನೋಡು, ಮ್ಯಾಚಿಂಗ್ ಡ್ರೆಸ್, ಮ್ಯಾಚಿಂಗ್ ಶರ್ಟ್, ಎಷ್ಟು ಗ್ರೋನೆಸ್ ಕಾಣ್ತಾ ಇದ್ದೀವಿ ಇಡೀ ಗ್ರೂಪ್ ಅಲ್ಲಿ. ವೆರಿ ಗುಡ್. ಮ್ಯಾಚಿಂಗ್ ನೈಟ್ ಪ್ಯಾಂಟು, ಟಿ ಶರ್ಟ್ ಅಂತ ಮ್ಯಾಚಿಂಗ್ ಡ್ರೆಸ್, ಮ್ಯಾಚಿಂಗ್ ಶರ್ಟ್, ಫೇಸ್ ಬ್ಲಾಕ್ ಐತೆ ಒಪ್ಕೊಂತೀನಿ, ಆದ್ರೆ ಗ್ರೋನೆಸ್ ಕಾಣ್ತಾ ಇದೀವಿ. ಫುಲ್ ಹೆಲ್ತಿ. ಬೆಂಗಳೂರು ಅವನು ಮಗ ಮುಚ್ಕೊಂಡ ಗಿಡಕ್ಕೆ. ಅರೆ ಅದೇನು ಏನು ಅಕ್ಕನ ಪಾರ್ಲರ್ ಹೆಂಗಿದೆ? ಚೆನ್ನಾಗಿದೆಯಾ? ಸೂಪರ್. ಐ ಆಮ್ ರಿಯಲಿ ಅಕ್ಕ ಸುಳ್ಳಲ್ಲ, ಇಡೀ ಅಗ್ರಿ ಮೇಲೆ ನಿಲ್ಸ್ಕೊಂಡ್ಬಿಟ್ಟು ಈ ತರ ಪದ ಯಾವನು ಮಾಡಿಲ್ಲಪ್ಪ. ಅಪ್ರಿಷಿಯೇಟ್. ಚೆನ್ನಾಗಿದೆ ತುಂಬಾ. ಮಾಣಿಕ್ ಭಾಷಾ ಇಲ್ಲ, ತುಂಬಾ ಚೆನ್ನಾಗಿದೆ. ರೇಣಿ ನೋಡಿ, ನಮ್ದೇನಿಲ್ಲ. ಅಕ್ಕ ಆಲ್ ಕ್ರೆಡಿಟ್ ಗೋಸ್ ಟು ಎಸ್ಪೆಷಲಿ ಹರೀಶ್ ಕುಮಾರ್, ಮೈ ಕುಚಿಕು, ಹರೀಶ್ ಕುಮಾರ್ ಜಯ, ಇಂದು ದೊರೆಯಕ್ಕೆ. ವೆರಿ ಗುಡ್. ಬಟ್ ಅದು ಜಾಸ್ತಿ ಕಾಂಟ್ರಿಬ್ಯೂಟ್ ಇರೋದು ಆ ಪ್ರೊಪರೇಟರ್ ಬಂದ್ಬಿಟ್ಟು ಜಾಸ್ತಿ ಕಾಂಟ್ರಿಬ್ಯೂಟ್ ಇರೋದು ಮನಸ್ಸಿಂದ ಅಕ್ಕ ಮಾಡ್ಬೇಕು. ಅದು ಎಸ್ಟಾಬ್ಲಿಷ್ ಮಾಡೋದು ಹರಿ ಅಕ್ಕ. ಎಲ್ಲ ಕ್ರೆಡಿಟ್ ಇದೆಲ್ಲ ಪ್ಲಾನ್ ಅಕ್ಕಂದು ಏನ್ ಮಾಡ್ಬೇಕು ಅದೆಲ್ಲ ಆಗೋದು ಫ್ರೀ. ಬಟ್ ಎಸ್ಟಾಬ್ಲಿಷ್ ಮಾಡೋದು ಮಾತ್ರ ನಮ್ಮ ಕುಚಿಕ್ಕು ಒಂದೊಂದರಲ್ಲಿ ಕುಚಿಕ್ಕು ಸಂಘ ಕಣವ. ಹಂಗಾದ್ರೆ ಒಂದು ಈಗ ಬ್ಯಾಕ್ ಹ್ಯಾಂಡ್ ಆಗಿ ತಾಳ್ಮೆಯಿಂದ ಏನಂದ್ರೆ ನಮ್ಮ ಮಾಮ. ಹೌದೌದು, ನಿಜ. ಹೌದಾ? ಹೌದು, ತಾಳ್ಮೆ ಮಾಮ, ಅದು ನನಗೆ ಗೊತ್ತು. ನಿಜ, ಅದೇನು ನಿಜನೇ. ಎಲ್ಲ ಕಾರಣ ನಮ್ಮ ಮನೆಯವರು, ನಮ್ಮ ಪತಿ ಪರಮೇಶ್ವರ್ ಮತ್ತೆ ನಮ್ ಬ್ರೋ. ಅಲ್ಲಿ ಇನ್ನೊಂದು ಸಣ್ಣ ಟಾಪ್ ಮುಟ್ಬಿಟ್ಟೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ನಮ್ಮ ಮನೆಯಲ್ಲಿ ಬಾರ, ಏ ಬಾರ. ಫೈನಾನ್ಷಿಯಲಿ ಕೂಡ ಏನಾಗಿರ್ಬೋದು ಎಲ್ಲ ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಆಗಿ ನಮ್ಮ ಮಾಮ ಹೆಲ್ಪ್ ಮಾಡಿದ್ದಾರೆ. ಪ್ಲಾನಿಂಗ್ ಎಸ್ಟಾಬ್ಲಿಷ್ ನಮ್ಮ ಹರೀಶ್ ಮಾಡಿದ್ದಾರೆ. ಮಾಡ್ಬೇಕಂದ್ರೆ ನಮ್ಮ ಅಕ್ಕ. ಬಟ್ ಇದಕ್ಕೆಲ್ಲ ಒಂದ್ ಲೆಕ್ಕಕ್ಕೆ ನಮ್ಮ ಮಣಿ ಗಂಟವರು ನಮ್ಮ ಅಕ್ಕನಿಗೆ ಇನ್ನೂ ಗೊತ್ತದೆ. ಫೈನಾನ್ಷಿಯಲಿ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಇಲ್ಲ, ನಾನೇನೋ ಡೈಲಾಗ್ ಹೇಳ್ದೆ. ಏನು ಮಾಡ್ತಾ ಇಲ್ಲ, ನಾ ವಾಲ್ ಲೈಟ್ ಬಂದಿದೆ, ಒಂದು ಶಾರ್ಟ್ಸ್ ಅನ್ನೋಕೆ ಡ್ರಾಯರ್ ಬಂದಿದೆ. ಇನ್ನೊಂದು ಕೇಳಿ, ಅಕ್ಕನಿಗೆ ಏನೋ ಮಾಡ್ಬೇಕಂದ್ರೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಹೌದು, ಕೊಟ್ಟಿದ್ದಾರೆ ಅವರು. ಸರಿ ಕೊಟ್ಟಿದ್ದಾರೆ. ಅವರೆಲ್ಲ ರಾಯಲ್ ಎಂಟ್ರಿ, ಅವ್ರದೆಲ್ಲ ರಾಯಲ್ ಎಂಟ್ರಿ ಅಂತೆ. ಇವರು ನಮ್ಮ ಚೋಟ್ ಪುಟಾಣಿ, ಇವರು ಗಿಡ್ಡಿ ಕುಳ್ಳಿ ಅವರಿದ್ದಾರೆ ನೋಡಿ. ಹೇಳಮ್ಮ, ಆಯ್ತಾ? ಸ್ಪೆಲ್ಲಿಂಗ್ ಹೇಳು. CONTRBUTION ಕಂಟ್ರಿಬ್ಯೂಟ್. ಅವೆಲ್ಲ ಸೈಲೆಂಟ್ ಆಗ್ತವೆ.
ಎಲ್ಲ ಕಾಲ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಂತ ರಾಣಿ ಮಣಿಕಂಠ ಇವರಿಗೆ ದುಡ್ಡು ಬೆಲೆ ಇವ್ರಿಗೆ ಮಾತ್ರ ಹೇಳಲೇಬೇಕು. ತುಂಬ ಹೃದಯದ ಏನೋ ತುಂಬ ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳು, ಅಭಿನಂದನೆಗಳು, ಹೃತ್ಪೂರ್ವಕ ಇಲ್ಲ ಇಲ್ಲ ಅವರೆಲ್ಲ ರಾಯಲ್ ಎಂಟ್ರಿ ಅಂತೆ. ರಾಜು ಕಿಟ್ಟಿ ಬಡಿಗೇರ್ ಇದು ಯೂಸರ್ ಇದು ಯೂಸರ್ ನೇಮ್, ಏನಪ್ಪ ಯೂಸರ್ ನೇಮು? ಇದು IP ಅಡ್ರೆಸ್. ಮೇನ್ IP ಅಡ್ರೆಸ್. ಇದು ಲೊಕೇಶನ್, ರಂಗೋಲಿ ಹಾಕ್ಬೇಕು. ನೆಕ್ಸ್ಟ್ ಇದು ಲೊಕೇಶನ್, ಅದು ಸೈಡ್ ಲೊಕೇಶನ್. ವೆಬ್ಸೈಟ್ ಇದು ವೆಬ್ಸೈಟ್. ಓಕೆ ಫೈನ್. ಇದು ವೆಬ್ಸೈಟ್ ಫ್ರೆಂಡ್. ಮಾಮ ತಿನ್ನಿಸ್ಲೇ? ನಾಳೆ ಊರಿಗೆ ಯಾಕ್ಲೆ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ತಮ್ಮಂದ್ರು ನನ್ನ ಜೊತೆ ಎಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಷ್ಟೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ನನ್ನ ಸಣ್ಣ ತಮ್ಮ ಆಗಿರ್ಬೋದು, ದೊಡ್ಡವನಾಗಿರ್ಬೋದು, ನನ್ನ ತಮ್ಮನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ನನಗೆ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ, ಅಷ್ಟೇ ಕಾಳಜಿ ವಹಿಸ್ತಾರೆ, ಅಷ್ಟೇ ಹೆಲ್ಪ್ ಕೂಡ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅಂದರೆ ನನ್ನ ಇಬ್ಬರು ತಮ್ಮಂದ್ರು ಏನಿದಾರಲ್ಲ, ನನ್ನ ಪಾರ್ಲರ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವರು ಮೂವರು ಇರೋದ್ರಿಂದ ನಾನು ಇಷ್ಟೆಲ್ಲ ಮೇಲೆ ಬರೋಕ್ಕೆ ಕಾರಣ, ಇಷ್ಟೆಲ್ಲ ಏನಾದರೂ ಸಾಧಿಸೋಕ್ಕೆ ಕಾರಣ, ಏನಾದರೂ ಕಲಿಯೋಕ್ಕೆ ಕಾರಣ. ನಾನು ಈ ಟೈಮಲ್ಲಿ ಹೇಳಲೇಬೇಕು ಇದನ್ನು. ಅವ್ರು ಮೂವರು ಇರೋದ್ರಿಂದಲೇ ನಾನಿನ್ನು ಇಷ್ಟು ಚೆನ್ನಾಗಿರೋದು. ನಾನು ಇದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ನನಗೆ ಇದನ್ನು. ಯಾಕಂದರೆ ನನಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ, ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಹೇಗೆ ತಗೋತೀರೋ ಗೊತ್ತಿಲ್ಲ. ನನ್ನ ತಂದೆ ತಾಯಿಗಿಂತ ಹೆಚ್ಚಾಗೆ ನೋಡ್ಕೊಂಡಿದ್ದಾರೆ ಇವರು ನನ್ನ. ಯಾಕಂದರೆ ನನಗೊಂದು ನೋವಾಗಕ್ಕೆ ಬಿಡೋದಿಲ್ಲ. ಏನಾದರೂ ಬೇಜಾರಾದರೆ ಅದಕ್ಕೆಲ್ಲ ಸಾಂತ್ವನ ಹೇಳ್ತಾರೆ. ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಒಂದೊಂದು ಹೆಜ್ಜೆಲೂ ನನ್ನ ಇಬ್ಬರು ತಮ್ಮಂದರು ನನ್ನ ಜೊತೆಗೆ ಇದ್ದಾರೆ. ನಮ್ಮ ಮನೆಯವರು ಕೂಡ ಹಾಗೆ ಇದ್ದಾರೆ. ಅವರು ಮೂವರು ಇರೋದ್ರಿಂದಲೇ ನಾನಿನ್ನು ಇಷ್ಟೆಲ್ಲ ಇರೋದು ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಹಾಗೆ ಟೈಮ್ ಆಗಿತ್ತು ನೋಡಿ, 2:30 ಆಗಿತ್ತು. ಅಕ್ಕರು ಬಂದಿದ್ರು ಊರಿಂದ. ಅವ್ರನ್ನೂ ಕರ್ಕೊಂಡು ಅಲ್ಲಿ ಆ ಕಡೆ ಮನೆಗೆ ಬಿಟ್ಟು, ನಾವು ಮೊದಲು ಹಳೆ ಮನೇಲಿ ಏನಿದ್ವಲ್ಲ ಆ ಕಡೆ ಮನೇಲಿ ಬಿಟ್ಟು ಅವ್ರಿಗೆಲ್ಲ ಹಾಸ್ಕೊಟ್ಟು, ಹಾಸಿಗೆ ಎಲ್ಲ ಅವ್ರನ್ನೆಲ್ಲ ಅಲ್ಲಿ ಬಿಟ್ಟು ಮತ್ತೆ ನಾನು ನನ್ನ ತಮ್ಮ ಬಂದ್ವಿ. ಇಬ್ಬರು ನನ್ನ ತಮ್ಮ ರಾಜು ಮೂವರು ಬಂದ್ವಿ. ಪಾಪ ಅವ್ನು ರಾಜು ಸುಸ್ತಾಗಿದೆ ಅಂತ ಮಲ್ಕೊಂಡ್ಬಿಟ್ಟ. ಅವನು ಇಲ್ಲಿವರೆಗೂ ನಿದ್ದೆ ಕಾಯ್ತೀರ ಹೇಳಿ. ಅವ್ರಿಗೂ ಬೆಳಿಗ್ಗೆಯಿಂದನೂ ತಿರುಗಾಡಿ ಸಾಕಾಗಿದೆ. ಬೆಳಿಗ್ಗೆ ಅವರು ಹೊಸಪೇಟೆಗೆ ಹೋಗಿದ್ರು, ಮಿರರ್ ಎಲ್ಲ ತಂದಿದ್ರು. ನಾನು ನಿಮಗೆ ಆ ವಿಡಿಯೋಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಲಿ, ನೆಕ್ಸ್ಟ್ ಅದೇ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ನನ್ನ ಮಿರರ್ ಎಲ್ಲ ಹೇಗೆ ಸೆಟ್ ಮಾಡಿದ್ರು, ನನ್ನ ಪಾರ್ಲರ್ ಹೇಗೆ ಸೆಟ್ ಮಾಡಿದ್ರು, ನನ್ನ ಪಾರ್ಲರ್ಗೋಸ್ಕರ ನನ್ನ ತಮ್ಮ ಮತ್ತು ನನ್ನ ಚಿಕ್ಕವನು ಮತ್ತು ರಾಜು ಅವರೆಲ್ಲ ಎಷ್ಟು ಕಷ್ಟಪಟ್ಟರು ಅಂತ ನಿಮ್ಗೆ ಆ ವಿಡಿಯೋ ಮತ್ತೊಂದು ಸಲ ಹಾಕ್ತೀನಿ. ಅದನ್ನು ನೋಡಿ ನೀವು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ನಾನು ಈ ಕಡೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬಂದುಬಿಟ್ಟೆ. ಯಾಕಂದರೆ ನಾನು ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡಿ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲೇ ಸ್ನಾನ ಮಾಡಿ ಪೂಜೆ ಮಾಡ್ಕೋತೀನಿ. ಆ್ಯಕ್ಚುಲಿ ನಾನು ನನ್ನ ತಮ್ಮ ಇಬ್ಬರೂ ನಿದ್ದೆ ಮಾಡಿಲ್ಲ. ಪಾಪ ಹೇಳಬೇಕಂದ್ರೆ ನನ್ನ ಜೊತೆಗೇ ಇದ್ದಾನೆ. ನಮ್ಮ 3ನೇ ಮೈದನವರು, ಚಿಕ್ಕ ಮೈದನವ್ರು ಆ ಕಡೆ ಇದ್ರಲ್ವ, ಅಡುಗೆ ಮಾಡಲ್ಲ. ಅವರು ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೋದರು. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಬಂದರು ಒಬ್ಬರು, ಅವರು ಕೂತ್ಕೊಂಡ್ರು. ಅಲ್ಲಿವರೆಗೂ ನಮ್ಮ ಹರಿನೂ ಕೂತ್ಕೊಂಡಿದ್ದ. ಹಿಂಗೆ ಮಾಡ್ತಾನೆ ಇದ್ರು ನೋಡಿ, ಒಬ್ಬರಿಂದ ಒಬ್ಬರು ಸುಮ್ಮನೆ. ಯಾಕಂದರೆ ಅಲ್ಲಿ ಅಡುಗೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಸುಮ್ಮನೆ ಏನಾದರೂ ಬರಲಿ ಮಾಡಲಿ ಅಂತ ಹೇಳ್ಬಿಟ್ಟು ತುಂಬಾ ಕಾದರು ಅವರು. ರಾತ್ರಿ ಎಲ್ಲ ನಿದ್ದೆ ಮಾಡಿದೆ. ಹಾಗೆ ನಾನಿಲ್ಲಿ ಹೊರಗಡೆ ರಂಗೋಲಿ ಹಾಕಬೇಕು ಅಂಥೇಳಿ ಬಂದೆ. ನೋಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ ಅನಿಸುತ್ತೆ. ಹೌದು, ನನಗೆ ಮಾತ್ರ ರಂಗೋಲಿ ಹಾಕಬೇಕಂದ್ರೆ ಸಖತ್ ಇಷ್ಟ ಫ್ರೆಂಡ್ಸ್. ನೀವು ಎಷ್ಟು ದೊಡ್ಡ ಅಂಗಳ ಇದ್ರೂ ನಾನು ಅಷ್ಟು ದೊಡ್ಡ ರಂಗೋಲಿ ಬಿಡಿಸ್ಬಿಡ್ತೀನಿ ನೋಡಿ. ನನಗೆ ಈ ವಿಷಯಕ್ಕೆ ಮಾತ್ರ ನನಗೆ ಹೇಳಬೇಕು ಅಂದರೆ ಎಲ್ಲ ವಿಷಯಕ್ಕೂ ಎಲ್ಲ ಕೆಲಸ ಮಾಡಬೇಕಂದ್ರೆ ತುಂಬ ಇಷ್ಟ. ಸ್ವಲ್ಪ ಎಂಕರೇಜ್ ಮಾಡಬೇಕು ನನ್ನ ಅಷ್ಟೇ. ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಇಲ್ಲ ನೀನು ಮಾಡ್ತೀಯಾ ಅನ್ನೋದಾದರೆ
ತುಂಬಾ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಹೇಳ್ಕೊತಿದ್ದೀನಿ ಹೊಗಳ್ಕೊತಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಹೌದು, ನನಗೆ ಏನಾದರೂ ಕೆಲಸ ಮಾಡಬೇಕು ಅಂದರೆ, ರಂಗೋಲಿ ಹಾಕಬೇಕು ಅಂದರೆ, ಮತ್ತು ಅಡುಗೆ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ. ಇಂಥ ವಿಷಯದಲ್ಲಿ ಮಾತ್ರ ಎಲ್ರಿಗೂ ಚೆನ್ನಾಗಿ ಊಟ ಮಾಡಿ ಅಡುಗೆ ಮಾಡಿಬಿಟ್ಟು ಊಟ ಬಡಿಸೋದಂದ್ರೆ ತುಂಬ ಇಷ್ಟ. ಅವರೆಲ್ಲರೂ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿರಬೇಕು, ಅವರು ಈ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನಾದರೆ. ಹೌದು, ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ, ಮಾಡ್ತೀನಿ. ಒಟ್ಟಿನಲ್ಲಿ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಷ್ಟೇ ಹೊರ್ತು ಅದು ಬಿಟ್ಟರೆ ಏನೂ ಇಲ್ಲ ನೋಡಿ. ನಿಜ ಹೇಳಬೇಕಂದ್ರೆ ನಾನು ಒಬ್ಬಳೇ ಇದ್ದೀನಿ ಫ್ರೆಂಡ್ಸ್. ನಾನಾದರೆ ನನಗೆ ಇದನ್ನೆಲ್ಲ ಆಗೋಕ್ಕೆ ಕಾರಣ ನಮ್ಮ ಹರಿಕಾರಣ ಮತ್ತು ನನ್ನ ಸಣ್ಣ ತಮ್ಮ ಮಣಿ ಇದ್ದಾನೆ, ಅವನು ಅಷ್ಟೇ. ಅವರಿಬ್ಬರು ನಮ್ಮ ರಾಜು ಬ್ರೋ ಇದ್ದಾರೆ, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಬ್ಬರು ಮಿಸ್ಸಸ್ ಏನಿದ್ದಾರಲ್ಲ, ಮಣಿ ಮಿಸ್ಸಸ್ಸು ಮತ್ತು ರಾಜು ಮಿಸ್ಸಸ್ಸು, ಅವರು ಅಂತ ಹೇಳಲೇಬಾರ್ದು. ನಮ್ಮ ಚಿಕ್ಕಮ್ಮ ಒಬ್ಬರು ಬಂದಿದ್ರಲ್ವ, ಅವರೂ ಹಂಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಹೋದವಳು ರಾತ್ರಿ ಬರ್ತಿದ್ದೆ ಫ್ರೆಂಡ್ಸ್. ಎಲ್ಲರೂ ಇನ್ವೈಟ್ ಮಾಡಬೇಕಿತ್ತು, ಬೆಳಿಗ್ಗೆ ಗಾಡಿ ತೊಗೊಂಡು ಹೋಗ್ಬೇಕು, ಎಲ್ಲರೂ ಇನ್ವೈಟ್ ಮಾಡಬೇಕು, ಮತ್ತೆ ಬರಬೇಕು. ನನ್ನ ಕಷ್ಟ ನನಗೆ ಇತ್ತು ನೋಡಿ. ಹಾಗೆ ನನ್ನ ಮೈದನ ಹೆಂಡ್ತಿ ಕೂಡ ಅವಳು ಅಷ್ಟೇ ಪಾಪ. ಅವಳು ಚಿಕ್ಕ ಮಗುನ ಕರ್ಕೊಂಡು ಕೆಲವೊಂದು ಟೈಮ್ ಅವಳು ಬಂದಿದ್ದಾಳೆ. ಅದು ಮಗು ಅಳ್ತಾ ಇತ್ತು, ಅವಳ ಬಿಟ್ಟು ಬರೋದು, ಅವನ್ನ ಹಿಂಗೆ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ನಾವು ಅಂದರೆ ತುಂಬ ಕೆಲಸ ಅದನ್ನೆಲ್ಲ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೇ ಇಲ್ಲ. ಯಾಕಂದರೆ ಪುರ್ಸೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು ನನಗೆ. ಅಷ್ಟು ಬ್ಯುಸಿ ಆಗಿಬಿಟ್ಟೆ ನೋಡಿ ನಾನಾದರೆ. 6 ದಿನ 8 ದಿನ ಏನಿದೆಯಲ್ಲ, ಸ್ವಲ್ಪನೂ ಬಿಡುವಿಲ್ಲದೆ ಬಟ್ಟೆ ತರೋದಿತ್ತು. ಮತ್ತು ಹೇಳಿದ್ದೀನಲ್ಲ, ಯಾವುದು ವೀಡಿಯೋ ಮಾಡಿಲ್ಲ. ಇನ್ನೊಬ್ರನ್ನ ಕರೆಯೋಕೆ ಹೋಗಿರೋದಾಗಲಿ, ಬಟ್ಟೆ ತರೋದಾಗಲಿ. ಮಕ್ಳಿಗೆ ಬಟ್ಟೆ ಯಾವತ್ತು ತಂದಿದ್ದೀನಿ ಅಂದರೆ ನೆಕ್ಸ್ಟ್ ಡೇ, ನಾಳೆ ಮನೆ ಓಪನಿಂಗ್ ಅನ್ನೋದ್ರಲ್ಲಿ ತಂದಿದ್ದೀನಿ. ತುಂಬಾ ಕೆಲಸ ಆಗಿತ್ತು ಫ್ರೆಂಡ್ಸ್. ಇನ್ನೊಂದು ಸಲ ನಿಮಗೆ ಅದ್ರ ಬಗ್ಗೆ ಎಲ್ಲ ಹಂಚ್ಕೊತೀನಿ, ಅದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ನೀವು ನಾನೊಬ್ಬಳೇ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂಥೇಳಿ. ನನ್ನ ಕಷ್ಟಕ್ಕೆ ಜೊತೆಯಾಗಿ ಸಾಂತ್ವನ ಹೇಳಿ ಸಾಥ್ ಕೊಟ್ಟಿರೋದು ನನ್ನ ತಮ್ಮನ ಹೆಂಡ್ತಿರು ಇವರೇ ನೋಡ್ರಿ. ನನಗೆಲ್ಲದಕ್ಕೂ ಕಾರಣ ಇವರೇ. ರಾಜು ಮಿಸ್ಸಸ್ ಕಾವ್ಯ ಆಗಿರ್ಬೋದು, ಮತ್ತು ಮಣಿ ಮಿಸ್ಸಸ್ ರಾಣಿ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ. ಅಮ್ಮ ಆಗಿರ್ಬೋದು, ಅಮ್ಮನೂ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಹೊರಗಡೆ ಹೋದಾಗೆಲ್ಲ ಅವರೇ ಎಲ್ಲ ಮನೇಲಿ ಮೇಂಟೈನ್ ಮಾಡಿದ್ದಾರೆ. ಇಂಥದ್ದಿದೆ ಇಂಥದ್ದಿಲ್ಲ, ಏನು ಬೇಕು ಏನು ಬೇಡ ಎಲ್ಲ ಅವರೇ ನೋಡ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಹೇಳ್ತಾ ಇದ್ದಂಗೆಲ್ಲ ತುಂಬಾ ಇದೆ. ಇವ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಇನ್ನೊಂದು ಸಲ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಅವರೆಲ್ಲರನ್ನೂ ಕುಂದ್ರಿಸ್ಕೊಂಡು. ಹಾಗೆ ನಮಗೂ ಟೈಮ್ ಆಗಿತ್ತು, 3 ಗಂಟೆ ಆಗ್ತಾ ಬಂದು 2:30 ಆಗಿತ್ತು. ಸಾರಿ, 2:30 ಎಲ್ಲ ಆಗಿತ್ತು. ಹಾಗೆ ನಾನಿನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಆದೆ. ನಾನು ಸ್ವಲ್ಪ ಪಾರ್ಲರಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ, ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತೇಳಿ. ನೆಕ್ಸ್ಟ್ ನಾನು ಸ್ನಾನ ಆದಮೇಲೆ ಯಾವ ವೀಡಿಯೋನೂ ಮಾಡಿಲ್ಲ, ಎಲ್ಲ ಬೇರೆ ಅವರೆಲ್ಲ ಮಾಡಿದ್ದಾರೆ. ಅಂದರೆ ನನ್ನ ಅಕ್ಕನ ಮಗಳು ಏನಿದ್ದಾಳೆ, ನಮ್ಮ ಭಾವನ ಮಗಳು, ಅವಳೆಲ್ಲ ಸ್ವಲ್ಪ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾಳೆ ನೋಡಿ. ನಾನೆಲ್ಲ ಪೂಜೆ ಮಾಡಿ ಮನೆಯದೆಲ್ಲ. ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಡೇ ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿಸಿದ್ವಿ ಮನೆಯಲ್ಲಿ. ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ಇದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಈ ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿಸ್ಬೇಕಂತ ತುಂಬ ದಿನಗಳಿಂದ ನನಗೆ ಆಸೆ ಇತ್ತು. ಫೈನಲಿ ನಾನು ಮಾಡಿಸಿದ್ದೆ ನೋಡಿ. ಹೊಸ ಮನೆ ಕನಸು ತುಂಬ ದಿನಗಳಿಂದ ಫ್ರೆಂಡ್ಸ್. ಇದೆ ನನ್ನ ಸಾಗೋ ಟೈಮ್ ಬಂತಲ್ಲ, ತುಂಬಾ ಖುಷಿಯಾಗಿದೆ. ತುಂಬ ಖುಷಿಯಾಗಿದೆ ನನಗೆ. ಅಷ್ಟೇ ಕಷ್ಟಪಟ್ಟಿದ್ದೀವಿ ನಾನು, ನನ್ನ ತಮ್ಮಂದರು, ನಮ್ಮ ಮನೆಯವರು ತುಂಬ ಕಷ್ಟಪಟ್ಟಿದ್ದೀವಿ ಫ್ರೆಂಡ್ಸ್. ಶಿವ ಶಿವ ಶಂಭೋ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣೋ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋ ದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋರ್ದಕ್ಷಿಣಾದಿಭಾಗೆ ಶ್ರೀಶೈಲಸ್ಯ ಪಶ್ಚಿಮಪ್ರದೇಶೆ ಕರ್ನಾಟಕದೇಶೆ ವ್ಯಾವಹಾರಿಕ ಚಂದ್ರಮಾನೇನ ಶ್ರೀ. ಹಾಗೆ ನಾವು ಇಲ್ಲೆಲ್ಲ ಅಷ್ಟಲಕ್ಷ್ಮಿ ಪೂಜೆ 8 ಪೂಜೆ ಇರುತ್ತೆ, ಸಾರಿ 4 ಪೂಜೆ ಇರುತ್ತೆ ಅಲ್ವಾ. ಅದರಲ್ಲಿ ನಾನು ನಮ್ಮ ಮನೆಯವರು ಒಂದು ಮಾಡಿದ್ವಿ, ನಮ್ಮ ಭಾವನ ಹೆಂಡತಿ ಒಂದು ಮಾಡಿದ್ರು.
ಮತ್ತು ನಮ್ಮ ಚಿಕ್ಕ ಮೈದನೇ ಅಂತ ಅವ್ರು ಒಂದು ಮಾಡಿದ್ರು. ಯಾಕಂದರೆ ನನಗೆ ಆಸೆ ಇತ್ತು ಎಲ್ಲರ ಜೊತೆನೂ ಮಾಡಿಸ್ಬೇಕು ಅನ್ನೋದು. ಸೊ ನಾ ಎಲ್ಲರ ಜೊತೆಗೂ ಮಾಡಿಸ್ದೆ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಖುಷಿಯಾಗಿರೋಣ, ನೆಮ್ಮದಿಯಿಂದಿರೋಣ, ಲಕ್ಷ್ಮಿ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಜೊತೆನೂ ಮಾಡಿಸ್ದೆ. ಲಾಸ್ಟ್ ಪೂಜೆನ ಅವರೇ ಎಲ್ಲರೂ ಸೇರಿ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಇದೆ ಫ್ರೆಂಡ್ಸ್, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋನು ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ನನಗೆ ಮನೆ ಸೆಟ್ ಮಾಡ್ಕೋಬೇಕು, ನನ್ನ ಪಾರ್ಲರ್ ಸೆಟ್ ಮಾಡ್ಕೋಬೇಕು, ಮನೇಲಿ ಸಿಕ್ಕಾಪಟ್ಟೆ ಸಾಮಾನು ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ನನ್ನ ವೀಡಿಯೋಸ್ ಎಲ್ಲ ತುಂಬಾ ಲೇಟಾಗಿ ಹಾಕಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮಾಡ್ಕೋತೀರ ನೀವು ಗೊತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್.